ಯಾದಗಿರಿಯಲ್ಲಿ 3ನೇ ಪ್ರೋಗ್ರಾಮ್ ಇಲ್ಲಿ ನಾನು ಅಂದ್ಕೊಂಡಿದ್ದೀವಿ. ನಮ್ಮ ಬಸವೇಶ್ವರ ಕಲ್ಯಾಣ ಪ್ರೋಗ್ರಾಮ್ ಆಗುತ್ತೆ, ಸುಭಾಷ್ ಚೌಕಿಯಿಂದ ರ್ಯಾಲಿ ಆಗುತ್ತೆ. ಯಾವ ಥರ ನಮ್ಮದು ವಿವರವಾಗಿ ನಮ್ಮ ನಾಯಕರು ಹೇಳಿದ್ದಾರೆ, ನಾವು ರಿಪೀಟ್ ಮಾಡಲ್ಲ. ನಾವು ಅಷ್ಟೇ ಹೇಳ್ತೀವಿ, ಈ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಸಮಾಜ ಕಡೆಯಿಂದ ಕುರ್ಮಾ ಮೋರ್ಚಾ ಲಂಬಾನಿ ಕಡೆಯಿಂದ ಅಲ್ಟಿಮೇಟ್ ಕೊಡ್ತಾ ಇದ್ದೀನಿ. ತಾವು ಪುನರ್ವಿಚಾರ ಮಾಡಬೇಕು, ಪುನರ್ ಪರಿಶೀಲನೆ ಮಾಡಬೇಕು. ಸಮಾಜಕ್ಕೆ ಅನ್ಯಾಯ ಆಗಬಾರ್ದು, ಸಮಾಜಕ್ಕೆ ಮೋಸ ಆಗಬಾರ್ದು. ಅದಕ್ಕಾಗಿ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತಾವು 2 ತಿಂಗಳಲ್ಲಿ ಒಂದು ಸಮಿತಿ ರಚಿಸಿ ಒಂದು ನ್ಯಾಯ ಕೊಡಬೇಕು ನಮ್ಮ ಮನವಿ ಇದೆ. ಆದರೆ ಈ ಹೋರಾಟ ಭಾಳ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ. ಯಾವ ಥರ ಅಂದರೆ DC ಆಫೀಸ್ಗೆ ಮುತ್ತಿಗೆ, ಸಮಾಜ ಕಲ್ಯಾಣ ಆಫೀಸ್ಗೆ ಮುತ್ತಿಗೆ, ರೇಲ್ ರೋಕೋ, ನೆಸ್ಲಾವೆ ರೋಕೋ, ಈ ಥರ ನಾನು ಮಜಬೂರಾಗಿ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ವಾಪಸ್ ಅಗ್ರಿಮೆಂಟ್ ಕೊಡ್ತಾ ಇದ್ದೀನಿ. ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ರಿ, ಮೋಸ ಮಾಡಿದ್ರಿ, ದ್ರೋಹ ಮಾಡಿದ್ರಿ, ಸರಿಪಡಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಮುಂದಿನ ಮಾಹಿತಿ ನಾವು ಚಂದ್ರ 3% ಕೊಟ್ಟಿದ್ದೀವಿ. ಈ ಸರ್ಕಾರವು 63 ಸೇರಿ ಒಂದು 5% ಕೊಟ್ಟಿದ್ದಾರೆ. ಇಲ್ಲಿ ಬಿ ಎಲ್ಲ ಡಿವೈಡ್ ಆಗಿದೆ. ನಮ್ಮ ಪಾಲಿಗೆ 2% ಬರ್ತಾ ಇಲ್ಲ. ಅದಕ್ಕಾಗಿ ನಾವು ಈ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ. ಒಂದು ಚಂದ್ರಗಳನ್ನು